ಬನ್ನಿ, ಗುರುಗೋಚಾರ ಫಲ 2026 ಎಂಬ ವಿಷಯದಲ್ಲಿ ತುಲಾ ರಾಶಿಗೆ ಸಿಗ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಜೂನ್ 2ನೇ ತಾರೀಕಿನಂದು ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶನ ಪಡಿತದೆ. ಇದು ತುಲಾ ರಾಶಿಗೆ 10ನೇ ಭಾವ ಆಗಿರ್ತದೆ. ಕರ್ಮ ಭಾವ ಅಂತ ನಾವು ಜ್ಯೋತಿಷದ ಶಾಸ್ತ್ರದಲ್ಲಿ ಇದನ್ನ ಕರಿತೀವಿ. ಇದರಿಂದ ತುಲಾ ರಾಶಿಗೆ ಏನೇನು ಬದಲಾಗಬಹುದು? ಇದುವರೆಗೂ ಕಳೆದ ವರ್ಷದಿಂದ ತುಲಾ ರಾಶಿಗೆ ಭಾಗ್ಯಸ್ಥಾನದಲ್ಲಿ ಗುರು ಸ್ಥಿತವಾಗಿತ್ತು. ಅದರಿಂದ ತುಲಾ ರಾಶಿಯವರು ಏನು ಅದ್ಭುತವಾದ 6ನೇ ಮನೆಯಲ್ಲಿ ಶನಿ, ಶತ್ರುಗಳ ವಿರುದ್ಧ ಜಯ, ಕೋರ್ಟ್ ಕಚೇರಿಯಲ್ಲಿ ಜಯ, ಅದರಂತೆ ಗುರು ಭಾಗ್ಯದಲ್ಲಿದ್ದರಿಂದ ಇವರಿಗೆ ಎಲ್ಲಾ ಮನೋಕಾಮನೆಗಳೆಲ್ಲವೂ ಕೂಡ ಈಡೇರಿದು ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಕರ್ಮಕ್ಷೇತ್ರದಲ್ಲಿ ಉಚ್ಚವಾಗಿರುವ ಗುರುವಿನಿಂದ ತುಲಾ ರಾಶಿಯವರಿಗೆ ಉತ್ತಮವಾದ ಫಲಗಳನ್ನೇ ನಾವು ನಿರೀಕ್ಷಿಸಬಹುದು.